ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಮಾನ್ಯ ಜಂಟಿ ಆಯುಕ್ತರು ಬೆಳಗಾವಿ ವಿಭಾಗದವರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ನಮ್ಮ ಅಬಕಾರಿ ಇಲಾಖೆ ವತಿಯಿಂದ ಈ ಹರಾಜಿನಲ್ಲಿ CL2A ಮತ್ತು ಹಾಗೂ CL9A ಕೆಳಗಿನ ಸರ್ಕಾರದ ಒಂದು ಹರಾಜು ಪ್ರಕ್ರಿಯೆ ಮಾಡೋರಿದ್ರು. ಅದನ್ನು ಉದ್ದೇಶಿಸಿ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಫಕೀರಪ್ಪ ಚಲವಾದಿ ಅಂತ. ಎಕ್ಸೈಸ್ ಜಾಯಿಂಟ್ ಕಮಿಷನರ್ ಬೆಳಗಾಂ ಡಿವಿಷನ್ ಬೆಳಗಾಂ. ನನ್ನ ರೈಟ್ ಸೈಡ್ ಕುಂತಿದ್ದವರು ಇವರು ಈ ಆಕ್ಷನ್ಗೆ ಸಂಬಂಧಪಟ್ಟಂತೆ ಈಸ್ ನೋಡಲ್ ಆಫೀಸರ್ ದ ಡಿಸ್ಟ್ರಿಕ್ಟ್ ವಿಜಯಪುರ ಮುರಳಿ ಅಂತ. ಅವರ ಪಕ್ಕದಲ್ಲಿರೋರು ಮಿಸ್ಟರ್ ಹಿರೇಮಠ ಆ್ಯಂಡ್ ನನ್ನ ಲೆಫ್ಟ್ ಕೂತ್ಕೊಂಡವರು ಮಿಸ್ಟರ್ ಸಲಗರೆ. So I welcome you all. Today we have just a brief about e-auctioning of excise licenses. Actually, two types of licenses we are going to e-auction from this year. In this regard, there is a notification from the government recently. It has been disclosed in all our offices. I will give some highlights of that. If you know, ಅದಕ್ಕೆ ಸಂಬಂಧಪಟ್ಟಂತೆ ಈ ಎಕ್ಸೈಸ್ ಆಕ್ಷನಿಂಗದ್ದು ಪೀರಿಯಡ್ ಏನಿದೆ ಅಂತಂದರೆ ದಟ್ ಈಸ್ 5 year 2025-26ರಿಂದ 2029 ಮತ್ತು 30. ಇಟ್ ಫಾರ್ ದ ಪೀರಿಯಡ್ ಆಫ್ 5 years. ಇನ್ನು ನಾಲ್ಕನೇದು ವಾಟ್ ಟೈಪ್ಸ್ ಆಫ್ licenses. Generally, you all know there are different types of licenses, but in this auction, they will circulate. ಹೇಳಿದ್ದೇನೆ, ಪ್ರಿಂಟ್ ತೆಗಿತಾರೆ, ಅವ್ರಿಗೆಲ್ಲ ಒಂದೊಂದು ಕಾಪಿ ಕೊಡ, ಎಲ್ಲರಿಗೂ ಒಂದೊಂದು ಕೊಡಿ. ಓಕೆ, ಜನರಲಿ ಇನ್ ದಿಸ್ ಈ ಆಕ್ಷನಿಂಗ್ ಪ್ರೊಸೆಸ್ನಲ್ಲಿ 2 types ಆಫ್ ಲೈಸೆನ್ಸನ್ನು ಹರಾಜು ಮಾಡಲಾಗ್ತದೆ. ಒಂದನೇದು CL2A ಮತ್ತು CL9A. ನಿಮಗೆ ಗೊತ್ತಿದೆ CL2 ಮತ್ತು CL9 ಏನು ಎಕ್ಸಿಸ್ಟಿಂಗ್ ಇದಾವಲ್ಲ, ಅವನ್ನೇ ಸೇಮ್ ಕಂಡೀಷನ್ಸ್ ಇದ್ದಾವೆ. ಅದನ್ನು CL2A ಮತ್ತು 9A ಅಂತ ಹೇಳ್ಬಿಟ್ಟು ಹರಾಜು ಮಾಡಲಾಗ್ತದೆ. ನಮ್ಮ ಸ್ಟೇಟ್ನಲ್ಲಿ, ಕರ್ನಾಟಕ ಸ್ಟೇಟ್ನಲ್ಲಿ 560 ಲೈಸೆನ್ಸಸ್ ಈ ಆಕ್ಷನ್ ಆಗ್ತಾಯಿದೆ. ಅದಕ್ಕೆ ಕ್ಯಾಲೆಂಡರ್ ಆಫ್ ಇವೆಂಟ್ಸು, ಯಾವಾಗ ಏನು ಪ್ರೊಸೆಸ್ಸು ಅಂತೆಲ್ಲ ಇನ್ ಡೀಟೇಲ್ ಬರ್ತವೆ. ಅದೇ ರೀತಿಯೇ ಈ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 8 ಲೈಸೆನ್ಸ್ಗಳನ್ನ ಈ ಆಕ್ಷನ್ ಮಾಡಲಾಗ್ತದೆ. ಆ 8ರಲ್ಲಿ 7 CL2 ರಿಟೇಲ್ ವೈನ್ ಶಾಪ್ಸ್ CL2 ಮತ್ತು ಓನ್ಲಿ 1 CL9 ದಟ್ ಈಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ದಟ್ಸ್ ಇನ್ ವಿಜಯಪುರ. ಓಕೆ, ಒಟ್ಟು ನಿಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ 8 ಲೈಸೆನ್ಸ್ಗಳನ್ನು ಫಾರ್ ದ 5 yearsಗೆ ಹರಾಜು ಮಾಡಲಾಗ್ತದೆ ಈ ಆಕ್ಷನಿಂಗ್ ಪ್ರೊಸೆಸ್ ಮೂಲಕ. ಇನ್ನು ಎಲಿಜಿಬಲ್ ಯಾರ್ಯಾರು ಅಂತಂದರೆ, ಯಾವುದೇ ಎನಿ ಇಂಡಿವಿಜುವಲ್ಲು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮು ಇರ್ಬೋದು, ಟ್ರಸ್ಟ್ ಇರ್ಬೋದು, ಸೊಸೈಟಿ ಇರ್ಬೋದು, ಕಂಪ್ನಿ ರಿಜಿಸ್ಟರ್ಡ್ ಅಂಡರ್ ದ ಲಾ ಇನ್ ಇಂಡಿಯಾ, ಆಲ್ ಆರ್ ಎಲಿಜಿಬಲ್. ಯಾರ್ಯಾರು ಈ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ, ಯಾರ್ಯಾರಿಗೆ ಎಲಿಜಿಬಿಲಿಟಿ ಅಂತಂದ್ರೆ ಎನಿ ಇಂಡಿವಿಜುವಲ್. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಡಿಸ್ಕ್ವಾಲಿಫಿಕೇಷನ್ಸ್ ಇದ್ದಾವೆ. ಯಾರು ಇದರಲ್ಲಿ ಭಾಗವಹಿಸಕೂಡದು ಅಂತೇಳ್ಬಿಟ್ಟು ನಮ್ಮ ಎಕ್ಸೈಸ್ ಆ್ಯಕ್ಟ್ನಲ್ಲಿ ಅದ್ರಾಗೇನು ಪ್ರಿಸ್ಕ್ರೈಬ್ ಮಾಡಿದೆ ಅದೇ ಇಲ್ಲಿ ಎಲ್ಲ ಅನ್ವಯಿಸ್ತದೆ. ಅವರದ್ದು ಬ್ಯಾಕ್ಗ್ರೌಂಡು, ಅವರು ಡಿಫಾಲ್ಟರು, ಅವೆಲ್ಲ ಕೆಲವೊಂದಿಷ್ಟು ಪ್ರತ್ಯೇಕವಾಗಿ ನಮ್ಮ ಎಕ್ಸೈಸ್ ಲಾಸ್ನಲ್ಲಿ ಏನಿದಾವಲ್ಲ ಅವು ಮಾತ್ರ ಡಿಸ್ಕ್ವಾಲಿಫೈ ಆಗ್ತವೆ. ಬಟ್ ಎನಿ ಇಂಡಿವಿಜುವಲ್ ಫರ್ಮ್ ಆಗಲಿ ಅವರೆಲ್ಲರೂ ಕೂಡ ಎಲಿಜಿಬಲ್ ಟು ಟೇಕ್ ಪಾರ್ಟ್ ಇನ್ ದ ಎನಿ ಒನ್ ಕ್ಯಾನ್ ಬಿಕಮ್ ಬಿಡರ್ಸ್. ಆ್ಯಂಡ್ ಇದರಲ್ಲಿ ರಿಸರ್ವೇಷನ್ ಇದೆ. ರಿಸರ್ವೇಷನ್ ಅಂತ ಇತ್ತೀಚೆಗೆ ನೋಡಬೇಕು ನೀವು, ಇಂಟರ್ನಲ್ ರಿಸರ್ವೇಷನ್ಸ್ ಏನು ಬಂದಿದೆಯಲ್ಲ, ಶೆಡ್ಯೂಲ್ ಕಾಸ್ಟ್ನಲ್ಲಿ 6% A ಅಂತ ಹೇಳ್ಬಿಟ್ಟು, ಶೆಡ್ಯೂಲ್ ಕಾಸ್ಟ್ನಲ್ಲಿ ಬಿದಲ್ಲಿ 6% ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ ಸಿದಲ್ಲಿ 5% ಆ್ಯಂಡ್ STಗೆ 7%, ಒಟ್ಟು 24% ಆಗುತ್ತಾ? ಈ ರೀತಿಯಾಗಿದ್ದಂತಹ ರಿಸರ್ವೇಷನ್ಸ್ ಇದ್ದಾವೆ. ಅಂತಂದರೆ
ಈ 560 24% ದೇ ಆರ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್. ಈ ಬಿಡರ್ಸು ಅವರು ಬೇರೆ ರಾಜ್ಯಗಳಿಂದ ಹಾಕ್ಬೋದು, ದಿಲ್ಲಿಯಿಂದ ಹಾಕ್ಬೋದು, ಎಲ್ಲಿ ಬೇಕಾದಿಂದಲೇ ಹಾಕ್ಬೋದು. ಆದರೆ ಈ ರಿಸರ್ವೇಷನ್ ಏನಿದೆ ಅಲ್ಲ, ಯಾರು ರಿಸರ್ವೇಷನ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಕರ್ನಾಟಕದಲ್ಲಿ ತಹಸೀಲ್ದಾರ್ ಕಡೆಯಿಂದ, ಅವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ಬೇರೆ ರಾಜ್ಯದವರು ಇಲ್ಲಿ ಎಲಿಜಿಬಲ್ ಆಗಲ್ಲ. ನಮ್ಮ ರಾಜ್ಯದಲ್ಲಿ ಏನಿದೆ, ಇದು ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತಿದೆಯಲ್ಲ, ತಹಸೀಲ್ದಾರ್ಸ್ ಇಶ್ಯೂ ಮಾಡ್ತಾರೆ ಇದನ್ನು. ಅಂಥವ್ರು ಮಾತ್ರ ಈ ರಿಸರ್ವೇಷನನ್ನು ಕ್ಲೇಮ್ ಮಾಡಬಹುದು. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ನಂಬರ್ ಆಫ್ ಲೈಸೆನ್ಸಸ್ ಫಾರ್ ಈ ಆಕ್ಷನ್. ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಟ್ಟು 8 ಲೈಸೆನ್ಸ್ಗಳು, ಅದರಲ್ಲಿ 7 CL2 ಮತ್ತು 1 CL9. ಆ 8 ಎಲ್ಲಿ ಅಂತ ನಿಮಗೆ ಹೇಳ್ತಾನೆ. ಆ ಎಲ್ಲೆಲ್ಲಿದ್ದಾವೆ ಅವು 8 ಲೈಸೆನ್ಸ್ಗಳು ಅಂತಂದರೆ, ಬಸವನ ಬಾಗೇವಾಡಿಯಲ್ಲಿ 2, ಇಂಡಿಯಲ್ಲಿ 1, ಮುದ್ದೇಬಿಹಾಳದಲ್ಲಿ 2, ಸಿಂದಗಿಯಲ್ಲಿ 2, ಒಟ್ಟು 8 ಲೈಸೆನ್ಸ್ಗಳು. ಹರಾಜು ಯಾವಾಗ, ಯಾವ ರೀತಿ, ಏನು ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಅದನ್ನು ಡಿಟೇಲ್ ಆಗಿ ಈ ನೋಟಿಫಿಕೇಷನ್ನಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಆ ನೋಟಿಫಿಕೇಷನ್ನು ಅದು ಸರ್ಕ್ಯುಲೇಟ್ ಮಾಡೋಕ್ಕೆ ಹೇಳಿದ್ದೇವೆ. ಅದನ್ನು ನಾನು ನಿಮಗೆ ಇನ್ ಬ್ರೀಫಾಗಿ ಹೇಳ್ತೇನೆ. ಇನ್ನು ಶೆಡ್ಯೂಲ್ ಆಫ್ ಆಕ್ಷನ್ ಅಂತಂದರೆ ಅನೆಕ್ಸರ್ 4 ಕೊಟ್ಟಿದ್ದಾರೆ. ಶೆಡ್ಯೂಲ್ ಆಫ್ ಆಕ್ಷನ್ ಅನೆಕ್ಸರ್ 4ರಲ್ಲಿ ಏನು ಅಂತಂದರೆ, ಪಬ್ಲಿಕೇಶನ್ ಆಫ್ ನೋಟಿಫಿಕೇಷನ್ ಬೈ ದ ಗೌರ್ಮೆಂಟ್. ಈಗ ಆಲ್ರೆಡಿ ಗೆಜೆಟ್ನಲ್ಲಿ ಪಬ್ಲಿಕೇಶನ್ ಆಗಿದೆ. 19/12/2025 ಈ ಆಕ್ಷನ್ನಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಗೆಜೆಟ್ನಲ್ಲಿ ನೋಟಿಫಿಕೇಷನ್ನು ಪಬ್ಲಿಷ್ ಆಗಿದೆ. ಎರಡನೇದು ಸ್ಟಾರ್ಟಿಂಗ್ ಆಫ್ ರಿಜಿಸ್ಟ್ರೇಷನ್ ಆಫ್ ದ ಬಿಡರ್ಸ್. ರಿಜಿಸ್ಟ್ರೇಷನ್ನು 22ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. 22/12/2025 ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಬಿಡರ್ಸು ರಿಜಿಸ್ಟ್ರೇಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ 1,000 ರೂಪೀಸು ಪ್ಲಸ್ GST. ಆ್ಯಂಡ್ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನು ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿಬಿಟ್ಟು ಇಲಾಖೆಯವರು ಈ ನೋಡಲ್ ಆಫೀಸರ್ಸನ್ನು ನೇಮಕ ಮಾಡಿದ್ದಾರೆ. ಡಿಸ್ಟ್ರಿಕ್ನಲ್ಲಿ ಇರ್ತಕ್ಕಂಥ ಡೆಪ್ಯೂಟಿ ಕಮಿಷನರ್ ಆಫ್ ಎಕ್ಸೈಸ್ ಈಸ್ ಎ ನೋಡಲ್ ಫಾರ್ ದ ಡಿಸ್ಟ್ರಿಕ್ಟ್. ಈಗೇನು ನಮ್ಮ ಮುರಳಿಯವರು ಇದ್ದಾರಲ್ಲ, ಇವರು ಈಸ್ ಎ ನೋಡಲ್ ಆಫೀಸರ್ ಫಾರ್ ದಿಸ್. ಆ್ಯಂಡ್ ಇದು ಲೈವ್ ಬಿಡ್ಡಿಂಗ್ ಯಾವಾಗ ಆಗುತ್ತೆ ಅಂದರೆ 13 ಜನವರಿ 26ರಿಂದ 20 ಜನವರಿ 26 ಈ ಪೀರಿಯಡ್ನಲ್ಲಿ ಇದು ಲೈವ್ ಬಿಡ್ಡಿಂಗ್ ಆಗ್ತದೆ. ಇಲ್ಲಿ ಬಿಡ್ಡರ್ಸು ಪಾರ್ಟಿಸಿಪೇಷನ್ ಮಾಡಬೇಕು. ಓಕೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತಂದರೆ, interested bidders may register in an electronic auction platform well before the start of the bidding. The registration process will start after the publication of advertisement. I told already. For the e-auction of licenses in the website of the department and e-auction platform, the interested bidders has to register online in the e-auction platform portal of MSTC. MSTC ಅಂದರೆ ಇದೊಂದು ಸೆಂಟ್ರಲ್ ಗವರ್ಮೆಂಟು ಕಂಪನಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಮೆಟಲ್ ಸ್ಕ್ರ್ಯಾಪ್ ಟ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇದು ಮಿನಿಸ್ಟ್ರಿ ಆಫ್ ಸ್ಟೀಲ್ನಲ್ಲಿ ಬರ್ತದೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರ್ತದೆ. ಇವ್ರದ್ದು ಮೇನ್ ಇಂಪಾರ್ಟೆಂಟ್ ವರ್ಕ್ ಏನು ಅಂತಂದ್ರೆ, ಇಟ್ ಕಂಡಕ್ಟ್ಸ್ ಇ ಆಕ್ಷನ್ಸ್. It is a very famous agency which conducts e-auctions for both
central government, state government, or any other governments, any other organizations. Our excise department has taken services from this MSTC. ಆ MSTC ಅವರು ಏನು ಮಾಡಿದ್ದಾರೆ, ಒಂದು ಪೋರ್ಟಲ್ ಮಾಡಿದ್ದಾರೆ, ಅದರ ಮೂಲಕ ಈ ಆಕ್ಷನಿಂಗ್ ಎಲ್ಲ ಕಂಡಕ್ಟ್ ಆಗುತ್ತೆ. ಅದರ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಅದು ಏನು ಅಂತಂದರೆ www.mstccommerce.com. ಡ್ಯೂರಿಂಗ್ ದ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಎಂಟ್ರಿ ಆಫ್ ಪ್ಯಾನ್ ಕಾರ್ಡ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್. ಇಫ್ ಬಿಡ್ಡರ್ ಪಾರ್ಟಿ ಇತ್ತಂದರೆ, ಫಾರ್ಮ್ ಇತ್ತು, ಸೊಸೈಟಿ ಇತ್ತು ಅಂದರೆ ಪ್ಯಾನ್ ಆಫ್ ದ ಎಂಟಿಟಿ ಮಸ್ಟ್ ಬಿ ಎಂಟರ್ಡ್. ದ ಬಿಡ್ಡರ್ ಹ್ಯಾಸ್ ಟು ಪೇ ದ ರಿಜಿಸ್ಟ್ರೇಷನ್ ಫೀ ಆಫ್ ₹1,000 ಪ್ಲಸ್ GST. ಈಗ ಅಪ್ಲಿಕೇಶನ್ ಫೀ ಅಂದರೆ ನೀವು ಒಂದು ಅಂಗಡಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲಿಕೇಶನ್ ಫೀ ಅಂತ ಹೇಳ್ಬಿಟ್ಟು ₹50,000 ನೀವು ಪೇ ಮಾಡಬೇಕು, ವಿಚ್ ಈಸ್ ನಾನ್ ರಿಫಂಡೇಬಲ್. ಒಬ್ಬ ಇಂಡಿವಿಜುವಲ್ ಮೋರ್ ದ್ಯಾನ್ ಒನ್ ಬಿಡ್ಡಿಂಗ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು. ಈಗ ನಂಬರ್ ಆಫ್ ಅಪ್ಲಿಕೇಶನ್ಸ್ ಕೊಡಿ ಎಲ್ಲರಿಗೂ ಒಂದೊಂದು ಕಡೆ. ಬಿಡ್ಡರ್ಸ್ ಆರ್ ಪರ್ಮಿಟೆಡ್ ಟು ಫೈಲ್ ಅಪ್ಲಿಕೇಶನ್ಸ್ ಫಾರ್ ಮೋರ್ ದ್ಯಾನ್ ಒನ್ ಲೈಸೆನ್ಸ್. ಒಬ್ಬ ಲೈಸೆನ್ಸ್ ಒಂದೇ ತೊಗೋಬೇಕಾ ಅಂತೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಮೋರ್ ದ್ಯಾನ್ ಒನ್ ಲೈಸೆನ್ಸ್ನಲ್ಲಿ ಅವರು ಭಾಗವಹಿಸ್ಬೋದು. ಒನ್ ಅಪ್ಲಿಕೇಶನ್ ಫಾರ್ ಈಚ್ ಲೈಸೆನ್ಸ್ ಸಪ್ರೇಟ್ಲಿ, ಸಬ್ಜೆಕ್ಟ್ ಟು ಪೇಮೆಂಟ್ ಆಫ್ ಸಪ್ರೇಟ್ ಅಪ್ಲಿಕೇಶನ್ ಫೀ ಆ್ಯಂಡ್ ಸಪ್ರೇಟ್ ಅರ್ನೆಸ್ಟ್ ಮನಿ ಡಿಪಾಸಿಟ್. ಅರ್ನೆಸ್ಟ್ ಮನಿ ಡಿಪಾಸಿಟ್ ಅಂತಂದರೆ ದಟ್ ಈಸ್ 2% ಆಫ್ ದ ಬೇಸ್ ಪ್ರೈಸ್. ಯು ನೋ ವಾಟ್ ಈಸ್ ದ ಬೇಸ್ ಪ್ರೈಸ್? ಬೇಸ್ ಪ್ರೈಸ್ ಅಂತಂದರೆ ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು BBMP ಈ ರೀತಿ ವಿಂಗಡಣೆ ಮಾಡಿ ಈ ಏರಿಯಾದಲ್ಲಿ ಬೇಸ್ ಪ್ರೈಸನ್ನು ಡಿಸೈಡ್ ಮಾಡಿದ್ದಾರೆ. ಆ ಬೇಸ್ ಪ್ರೈಸ್ ಏನಿದೆ ಅಂತಂದರೆ ಇದೇನದು ಸಪ್ರೇಟ್ ಬೇಸ್ ಪ್ರೈಸ್ ನಮ್ಮಲ್ಲಿ ಬಂದಿದ್ದಷ್ಟೇ ಇದೆ. ಇದು ನಮ್ಮಲ್ಲಿ ಬಂದಿದ್ದಷ್ಟೇ ಏನೇ ಸ್ಟೇಟ್ ಒಳಗಿದೆಯಲ್ಲ, ಅದು ಒಂದೇನೋ ಸರ್ಕ್ಯುಲರ್ ಮಾಡಿತ್ತು ನೋಡಿ. ಈ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೇಸ್ ಪ್ರೈಸ್ ಏನಿದೆ ಅಂತಂದರೆ ಬಸವನ ಬಾಗೇವಾಡಿಗೆ ಬೇಸ್ ಪ್ರೈಸು 80 ಲಕ್ಷ ಇದೆ. ಇಂಡಿಗೆ ಬೇಸ್ ಪ್ರೈಸು 90 lakhs ಇದೆ. ಅದೇ ರೀತಿ ಮುದ್ದೇಬೇಳಕ್ಕೆ 80 ಲಕ್ಷ ಇದೆ. ಸಿಂದಗಿಗೆ 80 ಲಕ್ಷ ಇದೆ. ವಿಜಯಪುರ್ಗೆ 1.1 ಓನ್ಲಿ 1 CR ಅಥವಾ 1.1? ಓಕೆ, 1 CR, 1 ಕೋಟಿ. ಇಲ್ಲಿ ಬಿಡ್ಡರ್ಸು ಬೇಸ್ ಪ್ರೈಸ್ದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಮಾಡಬೇಕು. ಓಕೆ, ಬೇಸ್ ಪ್ರೈಸ್ದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಮಾಡಬೇಕು. ಹಾಂ, ಬೇಸ್ ಪ್ರೈಸು ರಿಪೀಟ್ ಮಾಡಲಾ ನೋಡಿ. ಬಸವನ ಬಾಗೇವಾಡಿ ಒಳಗೆ ಬೇಸ್ ಪ್ರೈಸು 80 ಲಕ್ಷ, ಇಂಡಿ ಒಳಗೆ ಬೇಸ್ ಪ್ರೈಸು 90 ಲಕ್ಷ. ಓಕೆ, ಮತ್ತು ಇಂಡಿ ಬಿಟ್ಟರೆ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ CL2ಗೆ ಸಂಬಂಧಪಟ್ಟಂತೆ ಮುದ್ದೇಬೇಳ ಆಗಲಿ, ಸಿಂದಗಿ ಆಗಲಿ, ಅದು 80 ಲಕ್ಷ ಇದೆ. ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಏನು ಅಂದರೆ 7 CL2 ಇದ್ದಾವೆ ಎಲ್ಲಿ ವಿಜಯಪುರದಲ್ಲಿ. ಒಂದು CL9 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಅದು ವಿಜಯಪುರದಲ್ಲಿ ಮಾತ್ರ ಇದೆ. ಆ ವಿಜಯಪುರದಲ್ಲಿ ಬೇಸ್ ಪ್ರೈಸ್ ಏನು ಅಂದರೆ 1 ಕೋಟಿ. ಓಕೆ, ಇಲ್ಲಿ CL9 ದಟ್ ಈಸ್ 1 CR. ಇಲ್ಲ, ಅದು CL2 ಇದ್ದರೂ ಕೂಡ ಇಫ್ ಇಟ್ ಈಸ್ ಇನ್ ವಿಜಯಪುರ ಇದ್ರೆ ಅದು 1 ಕೋಟಿನೇ ಇರ್ತಾಯಿತ್ತು. ಇಲ್ಲಿ CL2 ವಿಜಯಪುರದಲ್ಲಿ ಇಲ್ಲ, ಆ ರೇಂಜ್ನಲ್ಲಿ ಬರಲ್ಲ. ಮುದ್ದೇಬೇಳ, ಸಿಂದಗಿ ಮತ್ತು ಇಂಡಿ, ಬಾಗೇವಾಡಿ ಇಷ್ಟೇ ಬರೋದು. ವಿಜಯಪುರದಲ್ಲಿ ಇಲ್ಲ CL2. CL9 ಒಂದು ಮಾತ್ರ ಇದೆ ಇಲ್ಲಿ. ಅದಕ್ಕೆ ಬೇಸ್ ಪ್ರೈಸ್ ಏನಿದೆ ಅಂದರೆ 1 CR. ಈ ಬೇಸ್ ಪ್ರೈಸ್ಗೆ 2% EMD. ಎಸ್ 2%. ಹಾಂ, ಈಗ ನೋಡಿ ಬಸವನ ಬಾಗೇವಾಡಿಗೆ 80 ಲಕ್ಷ ಇದೆ ಅಲ್ಲ, 1,60,000 EMD. ಹಾಂ, EMD ಕಟ್ಟಬೇಕು. ಅದೇ ರೀತಿಯಾಗಿ ಇಂಡಿಗೆ 90 ಲಕ್ಷ ಐತಲ್ಲ, 1,80,000 EMD.
ಓಕೆ. ಆ್ಯಂಡ್ ಅಲ್ಲಿ 1 CRಗೆ 2% ಎಷ್ಟಾಗುತ್ತೆ? 2 lakh rupees. 2 ಲಕ್ಷ 2% ಅಂದರೆ 2 ಲಕ್ಷ EMD. ಸೊ ಈ ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಇಟ್ ಈಸ್ ಕ್ಲಿಯರ್. ಆ್ಯಂಡ್ ಈಗ ಬಿಡ್ಡಿಂಗ್, ಲೈವ್ ಬಿಡ್ಡಿಂಗ್ ಯಾವಾಗಿರ್ತದೆ ಅದು ಹೇಳ್ತಾನೆ. ನೋಡಿ, ಲೈವ್ ಬಿಡ್ಡಿಂಗು ಶೆಡ್ಯೂಲ್ 4A ಕೊಟ್ಟಿದ್ದಾರೆ. 13ನೇ ತಾರೀಕಿನಿಂದ ಪ್ರಾರಂಭಗೊಂಡು 17ನೇ ತಾರೀಕಿನವರೆಗೆ ಮುಕ್ತಾಯ ಆಗ್ತದೆ. ಅದರಲ್ಲಿ ನಿಮ್ಮ ವಿಜಯಪುರ ಯಾವ ಡೇಟ್? 20ರವರೆಗೆ. ನಮ್ದು 19 ಹಾಂ, ವಿಜಯಪುರ ನೆಕ್ಸ್ಟ್ ಪೇಜ್ ಇದೆ. ಆಯಿತು, ಸಿಟಿ ಲಾಸ್ಟ್ ಇದೆ ನೋಡಿ, ಲಾಸ್ಟ್ ಇದೆ. ಓಕೆ. ವಿಜಯಪುರದಲ್ಲಿ ಲೈವ್ ಬಿಡ್ಡಿಂಗ್ ಎಂದಿದೆ ಅಂದರೆ 19/1/2026. ಟೈಮಿಂಗು 3 ರಿಂದ 5 ಗಂಟೆ. ಓಕೆ. ಹಾಂ, ನೋ ಇದಲ್ಲ, ಇದು ಲೈವ್ ಬಿಡ್ಡಿಂಗ್ ಇದೆ. ಓಕೆ. ಅಂದರೆ ಅವತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಪೋರ್ಟಲ್ನಲ್ಲಿ ಲೈವ್ ಬಿಡ್ಡಿಂಗು ಸ್ಟಾರ್ಟ್ ಆಗುತ್ತೆ. 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅದು 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಂ, 19ನೇ ತಾರೀಕು ಜನವರಿ 2026. ನಿಮಗೆ ಗೊತ್ತಿದ್ದಂಗೆ 26 ಜನವರಿ ಬಿಡ್ಡಿಂಗ್ ಡೇಟ್. ಏನು ನೋಡ್ತಾ ಇದ್ದೀರಿ ನೀವು? ಅದು ಬಿಡ್ಡಿಂಗ್ ಅಲ್ಲ, ಅದು ಇದು ಶೆಡ್ಯೂಲ್ ಆಫ್ ಇದದು ಟ್ರೈನಿಂಗ್. ಅದು ಬಿಡ್ಡಿಂಗ್ ಬೇರೆ ಇದೆ. ಶೆಡ್ಯೂಲ್ 4A ಇಲ್ಲಿ ಬಿಡ್ಡಿಂಗ್ನ ಮಿನಿಮಮ್ 8 ನಿಮಿಷ ಡಿಫ್ರೆನ್ಸ್ ಇರಬೇಕು, 8 ಮಿನಿಟ್ಸ್. ಸೊ ಈಗ ಒಂದು ಬಿಡ್ಡಿಂಗ್ ಒಬ್ರು ಹಾಕಿದ್ರಂದ್ರೆ ಇಮ್ಮಿಡಿಯೇಟ್ಲಿ 1 ಸೆಕೆಂಡ್ ಒಳಗೆ ಮತ್ತೊಬ್ಬರು ಬಿಡ್ಡಿಂಗ್ ಹಾಕೋಂಗಿಲ್ಲ. ಅಲ್ಲಿ ಗ್ಯಾಪ್ ಎಷ್ಟಿರ್ತದೆ ಅಂದರೆ 8 ಮಿನಿಟ್ ಇರ್ತದೆ. ಆನ್ಲೈನ್ ಅದು ಈ ಆಕ್ಷನಿಂಗ್ ಅಂತಂದ್ರೆ ಆನ್ಲೈನ್ ಎಲೆಕ್ಟ್ರಾನಿಕ್ ಆಕ್ಷನಿಂಗ್. ಆ್ಯಂಡ್ ಇಲ್ಲಿ ಬಿಡ್ ಮಾಡಬೇಕಾದ್ರೆ ಮಿನಿಮಮ್ 2 lakhs. ಈಗ ನೋ ಈಗ 1 CR ಅವ್ರು ಯಾರೋ ಒಬ್ಬ XYZ ಬಿಡ್ಡಿಂಗ್ ಮಾಡಿದಾನಂದರೆ ನೆಕ್ಸ್ಟ್ ಬಿಡ್ ಮಾಡಬೇಕಾದ್ರೆ 1 CR 2 lakhs. ಹಾಂ, 2 lakhs ಮ್ಯಾಂಡೇಟ್ರಿ. 2 lakhs ಮಾಡಬೇಕು. 3 ಲಕ್ಷನೂ ಮಾಡೋಂಗಿಲ್ಲ, 1 ಲಕ್ಷನೂ ಮಾಡೋಂಗಿಲ್ಲ, ಆಡ್ ಫಿಗರ್ ಮಾಡೋಂಗಿಲ್ಲ. ಅದರ್ವೈಸ್ ದ ಸಿಸ್ಟಮ್ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ಓಕೆ. ಸೊ ಇದು ಎಲ್ಲರಿಗೂ ತಿಳುವಳಿಕೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ we are conducting a training for the bidders and stakeholders. That training will be conducting on 2nd January 26 in ಜಿಲ್ಲಾ ಆಡಳಿತ ಭವನ ಕಟ್ಟಣ ಬಾಗಲಕೋಟದಲ್ಲಿ ಆಡಿಟೋರಿಯಂದಲ್ಲಿ ಮಾಡಲಾಗ್ತದೆ. ಬೋತ್ ವಿಜಯಪುರ ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಟ್. ಏನು ಅಂದರೆ ಈ ಟೀಮ್ ಇದೆಯಲ್ಲ, MSTC ಟೀಮ್, ಇದು ಎಕ್ಸ್ಪರ್ಟೈಸು ಆ್ಯಂಡ್ ಪ್ರೊಫೆಷನಲ್ ಟೀಮು. ಅವರು ಎಲ್ಲ ಸ್ಟೇಟ್ನಲ್ಲಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಕ್ಕಿಗೆ ಅವರು ಆನ್ಲೈನ್ನಲ್ಲಿ ಅದನ್ನು ಇದು ಹಾಕ್ಬೇಕು. ಏನು ಹಾಕ್ತಾರದು ಅಂತಾರೆ, ಪ್ರಾಜೆಕ್ಟ್ ಹಾಕಿ ಟ್ರೈನಿಂಗ್ ಮಾಡ್ತಾರೆ. ಎಲ್ಲ ಜಿಲ್ಲೆಗಳಿಗೂ ಹೋಗೋದು ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೆಲವೊಂದು 2 ಡಿಸ್ಟ್ರಿಕ್ಟನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ವಿಜಯಪುರ ಮತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಡಿಸೈಡೆಡ್ ಆನ್ 2nd January 26 ಬಾಗಲಕೋಟದಲ್ಲಿ. ಓಕೆ. ಅಲ್ಲಿ ಈ ಆಕ್ಷನ್ನಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಾರ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತೇಳ್ಬಿಟ್ಟು ಅವ್ರಿಗೆಲ್ಲ ಪ್ರಾತ್ಯಕ್ಷಿಕೆ ಕೊಡ್ತಾರಲ್ಲ, ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಫಸ್ಟು. ಓಕೆ. ಯಾವ ರೀತಿ ಈ ನಿಮ್ಮದು ಆನ್ಲೈನಲ್ಲಿ ಅಮೌಂಟ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಈಚ್ ಸ್ಟೆಪ್ ಬೈ ಸ್ಟೆಪ್ ದೇ ವಿಲ್ ಗಿವ್ ಇನ್ ಡಿಟೇಲ್ ಟ್ರೈನಿಂಗ್ ಟು ದ ಬಿಡರ್ಸ್ ಆ್ಯಂಡ್ ಮತ್ತು ಯಾರಿದಾರಲ್ಲ ಅವ್ರಿಗೆಲ್ಲ. ನೋ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಓಕೆ. ರಿಜಿಸ್ಟ್ರೇಷನ್
ಅದು ಸ್ಟಾರ್ಟ್ ಕೊನೆವರೆಗೂ ಇರ್ತದೆ, ಅದಕ್ಕೆ ಇಂಥಷ್ಟು ದಿವಸ ಎಂಡ್ ಅಂತೇನಿಲ್ಲ. ಈವನ್ ಟುಡೇ ರಿಜಿಸ್ಟ್ರೇಷನ್ ಇಸ್ ಗೋಯಿಂಗ್ ಆನ್. ನೀವು ಆ ಪೋರ್ಟಲ್ದಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೇಕು. ಓಕೆ, ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು, ಆಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಬಿಡ್ಡಿಂಗ್ನಲ್ಲಿ. ಆವಾಗ ಈಗ ನಮ್ಮಲ್ಲಿ 8 ಲೈಸೆನ್ಸ್ಗಳಿದಾವಲ್ಲ, ಆ ಲೈಸೆನ್ಸಿಗೆ ಒಂದು ಯುನಿಕ್ ನಂಬರ್ ಕೊಟ್ಟಿದ್ದಾರೆ. ಆ ಯುನಿಕ್ ನಂಬರ್ ಹೊಡೆದ್ರೆ ಅದೇ ಲೈಸೆನ್ಸ್ ಬರ್ತದೆ, ಡೂಪ್ಲಿಕೇಶನ್ಸ್ ಇರಲ್ಲ. ಇದು ಆನ್ಲೈನಲ್ಲಿ ಇರೋದ್ರಿಂದ ಯಾವುದೇ ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ದೇಶದಲ್ಲೇ ಈ MSTC ಅಂತ ಏನದೆಲ್ಲ ಕಂಪ್ನಿ ಇದೆಯಲ್ಲ, ವಿಚ್ ಕಂಡಕ್ಟ್ಸ್ ಈ ಆಕ್ಷನಿಂಗ್, ಇಟ್ಸ್ ವೆರಿ ಎಕ್ಸ್ಪರ್ಟೈಸ್ ಕಂಪನಿ ಇನ್ ಇಂಡಿಯಾ. ವಿ ಆರ್ ಟೇಕಿಂಗ್ MSTC, ಮೆಟಲ್ ಸ್ಕ್ರ್ಯಾಪ್ ಟ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಯೂಶ್ವಲಿ ಟ್ರೈನಿಂಗು ಆ ಪರ್ಟಿಕ್ಯುಲರ್ ಡೇದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಟ್ರೈನಿಂಗು ಕಂಡಕ್ಟ್ ಮಾಡ್ತಾರೆ. ಆವಾಗ ನಿಮಗೇನು ಡೌಟ್ಸ್ ಇದ್ದಾವೆ ಅಥವಾ ನಿಮಗೇನು ಇದಾವೆ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ. ಓಕೆ, ಸೊ ಈ ರೀತಿಯಾಗಿ ಈ ವರ್ಷ ಈ ಆಕ್ಷನಿಂಗು ಫಾರ್ 8 ಶಾಪ್ಸು ನಮ್ಮ ವಿಜಯಪುರ ಡಿಸ್ಟ್ರಿಕ್ನಲ್ಲಿ ನಡೀತಾ ಇದೆ. ದಿಸ್ ಈಸ್ ದ ಫಸ್ಟ್ ಟೈಮ್ ಎಕ್ಸೈಸ್ ಲೈಸೆನ್ಸ್ಗಳು ಆಕ್ಷನ್ ಆಗ್ತಾ ಇರೋದು. ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು. ಅದ್ರ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಇಲ್ಲಿ ಟ್ರಾನ್ಸ್ಪರೆಂಟಾಗಿ ನಡೀತದೆ, ಇಲ್ಲಿ ಯಾವುದೇ ಪ್ರೆಷರ್ ಆಗಲಿ ಏನೂ ನಡೆಯೋದಿಲ್ಲ ಅಂತೆಲ್ಲ ಜನರಿಗೆ ಹೇಳಿಕೊಡೋದು ನಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ಇವತ್ತು ನಿಮಗೆಲ್ಲ ಕರೆದು ಈ ಆಕ್ಷನ್ ಬಗ್ಗೆ ನಾನು ತಿಳಿಸಿ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಇದ್ದರೂ ಕೇಳಿ. 8 ಇದ್ದಾವೆ. ಈ 8 ಲೈಸೆನ್ಸ್ಗಳು ಏನು ಹಳೆ ಲೈಸೆನ್ಸ್ಗಳನ್ನೇ ಮತ್ತೆ ಇದನ್ನು ಆಪ್ಷನ್ ಕೊಡ್ತಾ ಇದ್ದು ಅಥವಾ ಹೊಸಬರು? ಈಗ ಆ್ಯಕ್ಚುಲಿ ಈ ಹಿಂದೆ ಕೆಲವೊಂದಿಷ್ಟು ಲೈಸೆನ್ಸ್ಗಳು CL2 ಮತ್ತು CL9 ಅವು ರಿನ್ಯೂವಲ್ ಆಗದಂಗೆ ಹಾಗೆ ಇದ್ವಲ್ಲ, ಅವುಗಳನ್ನ ಈಗ ಆಪ್ಷನ್ ಮಾಡ್ತಾ ಇರೋದು. ಒಟ್ಟೆ ಅದರ ಬಗ್ಗೆ ಯಾರು ಲೈಸೆನ್ಸ್ ತಗೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅವರು ವ್ಯವಹಾರ ಮಾಡಿ. ಎಸ್ ಬೇರೆ ಬೇರೆ ರೀಸನ್, ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಅವ್ರದ್ದು ಇನ್ಎಬಿಲಿಟಿ ಇರ್ಬೋದು, ಅಥವಾ ಯಾರಾದರೂ ಎಕ್ಸ್ಪೈರ್ ಆಗಿರ್ಬೋದು, ಎಕ್ಸ್ಪೈರ್ ಆದಮೇಲೆ ಅದು ಆಗದೇ ಇರ್ಬೋದು. ಹಿಂಗಾಗ್ಬಿಟ್ಟು ಅಂಥವು ಏನಿದಾವಲ್ಲ ಅವೆಲ್ಲವನ್ನು ಐಡೆಂಟಿಫೈ ಮಾಡಿಬಿಟ್ಟು ಈಗ ಅವನ್ನ ಈ ಆಕ್ಷನ್ ಮಾಡ್ತಾ ಇದ್ದಾರೆ. ಒಟ್ಟು 560 ಇದ್ದಾವೆ ಓವರಾಲ್ ನಮ್ಮ ಸ್ಟೇಟ್ನಲ್ಲಿ. ಈಗ ಅವನ್ನ ಈ ಆಕ್ಷನಲ್ಲಿ ಮಾಡ್ತಾ ಇದ್ದಾರೆ. ಏನು ಕೇಳಿಲ್ಲ ಏನು ರೀ? EMD ಓನ್ಲಿ 2% ಅಪ್ಪ. ಮಧ್ಯಮ ವರ್ಗದವರಿಗೆ ಇದು ಆಗದೇ ಇರ್ತಕ್ಕಂಥದ್ದು. ನೋಡಿ, MSTCದವರು ಸರ್ವೆ ಮಾಡಿದ್ದಾರೆ. ಬೇಸ್ಡ್ ಆನ್ ಸರ್ವೆ ದಿಸ್ ಬೇಸ್ ಪ್ರೈಸ್ ಈಸ್ ಡಿಕ್ಲೇರ್ಡ್. ಓಕೆ, ಆ್ಯಂಡ್ ಅದೇನು the detail I don't know, but this is the agency which conducts e-auctioning. It's well expertise in India, ಈ ಕಂಪನಿ. ಓಕೆ, ಅದರ ಸರ್ವಿಸಸ್ಸು ತೊಗೊಂಡಿದ್ದಾರೆ. ಇಲ್ಲಿ ಯಾವುದೇ ಫ್ಲಾಸ್ ಇಲ್ಲ. ಓಕೆ, ಭಾಳಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದಾರೆ. ದೇ ಹ್ಯಾವ್ ಕಂಡಕ್ಟೆಡ್ ಬೆಂಗಳೂರಿಗೆ ಅವರು 1.5 CR. ಓಕೆ, ಆ್ಯಂಡ್ ಈ ಡಿಸ್ಟ್ರಿಕ್ಟ್ ಪ್ಲೇಸಸ್ಗೆ ಅಂದರೆ ಮಹಾನಗರ ಪಾಲಿಕೆಗಳಿಗೆ 1 CR. ಹಾಗೆ 80 ಲಕ್ಷ, 70 ಲಕ್ಷ, ಲಾಸ್ಟ್ 70 lakhs, 90 lakhs, 80 lakhs ಆ್ಯಂಡ್ 70 lakhs. ನಿಮಗೆ ಗೊತ್ತಿರಬೇಕಲ್ಲ, ಅದು ಬೇಸ್ ಪ್ರೈಸ್ ಅವರು ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ಈ ಅಮೌಂಟ್ನ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ಗೊತ್ತಲ್ಲ, ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ಅಂದರೆ ಅದು ಎಸ್. ಬಿಡರ್ ಸಕ್ಸಸ್ಫುಲ್ ಆದಮೇಲೆ ಅದನ್ನು ದಟ್ ಕ್ವಶನ್ ವಿಲ್ ಅರೈಸ್. ಅದ್ರ ಬಗ್ಗೆ ಆನ್ ದಟ್ ಮೀಟಿಂಗ್ನಲ್ಲಿ ವಿಲ್ ಗಿವ್. ಎಸ್ ಇದರಲ್ಲಿ SC ಮತ್ತು STಗೆ ಮೀಸಲಾತಿ ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿ ಅಂತಂದರೆ ಈಗ ನಿಮಗೆ ಓನ್ಲಿ SC ಆ್ಯಂಡ್ ST. ಈಗ SC ಒಳಗೆ ಇಂಟರ್ನಲ್ ಇದಾಗಿದೆ ಅಲ್ಲ, ಈಗ ರಿಸರ್ವೇಷನ್ ಆಗಿದೆ ಅಲ್ಲ, ಏನು SC A ಕ್ಯಾಟಗರಿ, SC B ಕ್ಯಾಟಗರಿ ಆ್ಯಂಡ್ C ಕ್ಯಾಟಗರಿ ಅಂತ. ಅಲ್ಲಿ 5% ಆ್ಯಂಡ್ STಗೆ 7%. ಹೇಗೆ ರೇಷಿಯೋದಲ್ಲಿ ಮಾಡ್ತಾ ಇರೋದು.
ರೇಷಿಯೋದಲ್ಲಿ ಮಾಡ್ತಾರೆ. ಈಗ 500 ಈಗ 500 ಹಾಂ ಬಿಜಾಪುರ ಡಿಸ್ಟಿಕ್ ಎಂಟೈರ್ ಸ್ಟೇಟ್. ಈಗ 560ರಲ್ಲಿ 6% SC ಎದವ್ರಿಗೆ, 6% SC ಬಿದವ್ರಿಗೆ, ST ದವ್ರಿಗೆ 7%, ಹಿಂಗೆ ಟೋಟಲ್. ಈಗ ನಿಮ್ಮ ಜಿಲ್ಲೆ ಬರ್ಬೋದು, ಬರದೇ ಇರ್ಬೋದು. 569 ಅಪ್ರಾಕ್ಸಿಮೇಟ್ಲಿ. ಒಂದು ಜಿಲ್ಲೆಗೆ ಬರ್ಬೋದು, ಬರದೇ ಇರ್ಬೋದು. ಅಂದರೆ ಅಲ್ಲಿ ಆ ಕೆಟಗರಿಯವರು, ಅಲ್ಲಿ ಏನು ರಿಸರ್ವೇಷನ್ ಇರ್ತದಲ್ಲ, ಆ ಕೆಟಗರಿಯವ್ರು ಮಾತ್ರ ಬಿಡ್ಡರ್ಸ್ ಆಗಬೇಕು. ಬೇರೆದವರಾದರೆ ಅದು ಸಿಸ್ಟಮ್ನಲ್ಲಿ ತಗೊಳ್ಳೋದಿಲ್ಲ. SC ಅವರೇ ತೊಗೋಬೇಕು, ಅದು ಎ ಕೆಟಗರಿಯವರೇ ತೊಗೋಬೇಕು. ಹರಾಜು ಉದ್ದೇಶ ಅವೇನು ಲೈಸೆನ್ಸ್ಗಳು ಭಾಳ ದಿವಸದಿಂದ ಊರ್ಜಿತಗೊಳ್ಳದೆ ಹಾಗೆ ಉಳಿದಿದ್ವಲ್ಲ, ಅವನ್ನ ಈಗ ಊರ್ಜಿತಗೊಳಿಸೋದು ಉದ್ದೇಶ. ಈಗ ಇಷ್ಟೋ ವರ್ಷಗಳ ಟೈಮ್ ಕೊಟ್ಟಿತ್ತಲ್ಲ, ಯಾರು ಮಾಡ್ಕೊಂಡಿಲ್ಲ, ಉಳಿದಿದೆ ಅಂತ ಹೇಳ್ಬಿಟ್ಟು ಇದ್ದಾರೆ. ಹಾಂ, ಐ ಥಿಂಕ್ ಇರಬಹುದು. ಐ ಆಮ್ ನಾಟ್ ಕ್ಲಿಯರ್ ಅಬೌಟ್ ದ್ಯಾಟ್. ಸರ್, ಇನ್ನೊಂದು, ಈಗ ಬೇಸಿಸ್ ಪ್ರೈಸ್ ತುಂಬಿ ನಾವು ಬಿಡ್ನೆಪ್ ಭಾಗಿಯಾಗುತ್ತೆ ಅಥವಾ ಅದನ್ನ ನಾವು ಹೆಂಗೆ ಹೇಳ್ತೀವಿ? ನೋ, ಫಸ್ಟ್ ರಿಜಿಸ್ಟ್ರೇಷನ್ ಫೀ 1,000 rupees ಪ್ಲಸ್ GST. ಆಮೇಲೆ ನೀವು ಮೇನ್ ಪಾರ್ಟ್ ತೊಗೋತಿರಲ್ಲ, ಅಪ್ಲೈ ಮಾಡ್ತಿರಲ್ಲ, ಆವಾಗ ಈಚ್ ಲೈಸೆನ್ಸಿಗೆ 50,000 rupees. ಆಮೇಲೆ ನಿಮ್ಮ ಬಿಡ್ ಅಕ್ಸೆಪ್ಟ್ ಆದಮೇಲೆ, ನೀವು ಸಕ್ಸಸ್ಫುಲ್ ಬಿಡ್ಡರ್ ಆದಮೇಲೆ ದೆನ್ ಪೇಮೆಂಟ್ ಪ್ರೊಸೀಜರ್. ಲೈಸೆನ್ಸ್ ಫೀಸ್ ತುಂಬಂಗಿಲ್ಲ ಸರ್? 50,000 ತುಂಬಬೇಕ್ರಿ. ನೋ, ಇನ್ನೊಂದು ಹೇಳ್ಬಿಡ್ತೇನೆ, ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೇನೆ ನೋಡಿ. ಈಗ ನಾವು ಲೈಸೆನ್ಸ್ ಕೊಡೋದು 5 yearsಗೆ. ಓಕೆ, ಯಾವ ಇಯರ್ ಅಂತಂದರೆ ಇನ್ನೊಮ್ಮೆ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತೇನೆ. 25, 26ರಿಂದ 29, 30. 25, 26 ಈಗ ನಾವೆಲ್ಲಿದ್ದೇವೆ? ಡಿಸೆಂಬರ್ನಲ್ಲಿದ್ದೇವೆ. ಸೊ ನಿಮಗೆ ಭಾಳ ಆದರೆ ಇನ್ನೊಂದು ಇದನ್ನು ಇವೆಂಟ್ಸ್ ಏನು ಮುಗಿತದಲ್ಲ, ಕರೆಕ್ಟ್ ಇವೆಂಟ್ಸ್ ಮುಗಿದ್ರೆ ನಿಮಗೆ ಯು ಮೇ ಗೆಟ್ ಯುವರ್ ಲೈಸೆನ್ಸ್ ಇನ್ ದ ಮಂತ್ ಆಫ್ ಜನವರಿ. ಓಕೆ, ಅಂದರೆ ಈಗ 7 ತಿಂಗಳು ಆಗಿ ಹೋಯ್ತು, ಇನ್ನು ಎಷ್ಟು ತಿಂಗಳು ಉಳಿತು ನಿಮಗೆ? ಇನ್ನು 5 months ಉಳಿತು ಮಾತ್ರ. ಓಕೆ, ಅಂದರೆ 1 ವರ್ಷ ಮುಗ್ದಂಗೆ ಆಯಿತು. ಗೊತ್ತಾಯ್ತಲ್ಲ? ಈ ನೆಕ್ಸ್ಟ್ ಇಯರ್ಗೆ ಅಂದರೆ 26, 27ಕ್ಕೆ ನೀವು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಲೈಸೆನ್ಸ್. ಈ 8 ಲೈಸೆನ್ಸ್ಗಳನ್ನು ಈಗ ಹೊಸಬ್ರನ್ನ ಕೊಡ್ತಾ ಇದ್ದೀವಿ, ಹಳೇಬ್ರು ಯಾರು ಇದ್ರು ಅನ್ನೋದು ಏನಾದರೂ ಇದೆಯಾ? ಅದು ಯಾವುದೂ ಇಲ್ಲ, ಸಿಗಲ್ಲ. ನಾ ಹೇಳಿದ ಅರ್ಥ ಆಯ್ತಾ? ಈಗ 4 ವರ್ಷ, ರಿಮೈನಿಂಗ್ 4 years ನೀವು ರಿನ್ಯೂವಲ್ ಮಾಡ್ಕೊಳ್ಬೇಕಾಗುತ್ತೆ. ಯು ಹ್ಯಾವ್ ಟು ಪೇ ರಿನ್ಯೂವಲ್ ಫೀಸ್. ಓಕೆ, ನೆಕ್ಸ್ಟ್ ಇದಕ್ಕೆ ಡಿಫ್ರೆಂಟ್ ಇದೆ. ಈಗ ನೋಡಿ, ಬಸವನ ಬಾಗೇವಾಡಿಗೆ 6 ಲಕ್ಷ ಇದೆ, ಇಂಡಿಗೆ 6,75,000 ಇದೆ, ಮುದ್ದೇಬೇಳ ಮತ್ತು ಸಿಂಧಿಗೆ 6 ಲಕ್ಷ ಇದೆ CL2ಗೆ. ಎಸ್ Sir, how do you ensure that the auctioning of the liquor shops is free from the cartelization and the political influence? ಇದು ಆನ್ಲೈನ್ ಇರೋದ್ರಿಂದ ಕಲ್ಕತ್ತಾದಿಂದನೂ ಬಿಡ್ ಮಾಡ್ಬೋದು, ದೆಹಲಿಯಿಂದ ಬಿಡ್ ಮಾಡ್ಬೋದು, ಚೆನ್ನೈಯಿಂದ ಬಿಡ್ ಮಾಡ್ಬೋದು. ನೀವು ಅಲ್ಲಿ ಹೇಗೆ ನೀವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗುತ್ತೆ. ಫಾರ್ ದಿಸ್ ವರ್ಕ್ಶಾಪ್ ಇದೆ, ಸೆಕೆಂಡ್ ಇಟ್ ಈಸ್ ಇನ್ ಬಾಗಲಕೋಟೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವ್ಯವಸ್ಥೆ ಮಾಡಿದ್ದಾರೆ. ಹಾಂ, ನಿನ್ನೆ ಬಾಗಲಕೋಟೆ. ಎಲ್ಲರಿಗೆ ಹಾಂ ಕೇಳಿ. ಈ ನಮ್ಮ ವಿಭಾಗದಲ್ಲಿ ಮದ್ಯ ಮಾರಾಟ ಚೆನ್ನಾಗೇ ಹೋಗ್ತಾ ಇದೆ, ಎಕ್ಸೆಪ್ಟ್ ನಮ್ಮ ಈ ಜಿಲ್ಲೆಯಲ್ಲಿ ಮಾತ್ರ. ಈ ಜಿಲ್ಲೆಯಲ್ಲಿ ಹೋದ ವರ್ಷಕ್ಕಿಂತ ನೆಗೆಟಿವ್ ಇದೆ, ಬಟ್ ಬೇರೆ ಜಿಲ್ಲೆಗಳಲ್ಲಿ ಪಾಸಿಟಿವ್ ಇದೆ. ಗ್ರೋತ್ 4%, 5% ಇದ್ದರೆ ಈ ಜಿಲ್ಲೆಯಲ್ಲಿ ಮೈನಸ್ ಇದೆ. 1.5 ಮೈನಸ್ ಇದೆ. ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ತೇವೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ನಾವು ವಿಜಯಪುರದಲ್ಲಿ ಮೈನಸ್ ಇದೆ. ನೋ, ಅದಕ್ಕೆ ಏನು ಸಂಬಂಧ ಇಲ್ಲ. ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಮತ್ತು ಅದರಲ್ಲಿನೂ ಸ್ಪೆಸಿಫಿಕ್ ಆಗಿ ನೀವು ಕಡಿಮೆ ಆಗೈತೆ ಅಂತ ಹೇಳಿದ್ರಲ್ಲ, ಈ ಬಿಯರ್ ಕನ್ಸಂಪ್ಷನಲ್ಲಿ ಕಡಿಮೆ ಆಗಿದೆ.
ಭಾಳಷ್ಟು ಕೋಲ್ಡ್ ಇದೆ ಅಲ್ಲ, ಹೀಗಾಗಿ ಬಿಯರ್ ಕನ್ಸಂಪ್ಷನಲ್ಲಿ 20% ಕಡಿಮೆ ಆಗಿದೆ ಹೋದ ವರ್ಷಕ್ಕಿಂತ. ಹೋದ ವರ್ಷಕ್ಕಿಂತ 20% ಕಡಿಮೆ ಆಗಿದೆ. IMLದಲ್ಲಿ 1.5% ಕಡಿಮೆ ಆಗಿದೆ ವಿಜಯಪುರ ಡಿಸ್ಟ್ರಿಕ್ಟ್. ಬಿಯರು ಬೆಲೆ ಏರಿಸಿಲ್ಲ, ಬೆಲೆ ಕಡಿಮೆ ಆಗಿದೆ. ಬಿಯರ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ, ಪ್ರೈಸ್ ಡಿಕ್ರೀಸ್ ಆಗಿದೆ. ಸರ್, ಇನ್ನೂ ಗ್ರಾಮೀಣ ಹಳ್ಳಿಗಳಲ್ಲಿ ಈಗ ಅಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರೆ ಗ್ರಾಮಸ್ಥರು ಬಂದು ಇನ್ನೂ ಬಂದ್ ಆಗ್ತದೆ. ಆಯಿತು, ನಮ್ಮವರು ಎಲ್ಲ ರೊಟೀನಾಗಿ ರೇಡು ಮಾಡ್ತಾ ಇದ್ದಾರೆ, ಕೇಸು ಮಾಡ್ತಾ ಇದ್ದಾರೆ, ನಡೀತಾ ಇದೆ ಮಾಡೋಣ. ನಿಮ್ಮ ಸಹಕಾರನೂ ಬೇಕು. ಹಾಗೇನಾದರೂ ಜಿಲ್ಲೆಯಲ್ಲಿ ಒಟ್ಟು 80 ಹೀನಸ್ ಕೇಸ್ ಮಾಡಿದ್ದಾರೆ ಏಪ್ರಿಲಿಂದ ಇಲ್ಲಿವರೆಗೆ. ಆ್ಯಂಡ್ ಕೇಳಿ ವಿ ಆರ್ ಡೂಯಿಂಗ್ ಅವರ್ ವರ್ಕ್. ಆ್ಯಂಡ್ ಈಗ 15A ಕಾಲಮ್ನಲ್ಲಿ ಅಂತಂದರೆ ಈ ಇಲ್ಲಿಗಲ್ ಆಗಿ ಡಾಬಾದಲ್ಲೆಲ್ಲ ಕುಡಿತಿರ್ತಾರಲ್ಲ, ಅಲ್ಲಿ ಒಟ್ಟು 373 ಕೇಸಸ್ ಬುಕ್ ಆಗಿದ್ದಾವೆ. ಆ್ಯಂಡ್ ಈ ನಮ್ಮ ವೈನ್ ಶಾಪ್ಗಳಲ್ಲಿ ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ಸ್ ಅಂತೆಲ್ಲ 179 ಕೇಸಸ್ ಮಾಡಿದ್ದಾರೆ. NDPS 3 ಕೇಸಸ್, ಒಟ್ಟು 635 ಕೇಸ್ಗಳನ್ನ ಮಾಡಿದ್ದಾರೆ. ಕಡಿಮೆ ಅಲ್ಲ, ಏಪ್ರಿಲಿಂದ ಇಲ್ಲಿವರೆಗೆ. ವಿ ಆರ್ ಡೂಯಿಂಗ್ ಇಟ್. ಇಲ್ಲಿ ಕಂಟ್ರೋಲ್ ಮಾಡ್ತವೆ. ವಿ ಆರ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಮಗೆ ಮಾಹಿತಿ ಬರ್ತದೆ ಅಲ್ಲಿ ರೇಡು ಮಾಡ್ತೇವೆ, ಕೇಸು ಮಾಡ್ತೇವೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಈಗ ಈ ಜಿಲ್ಲೆಯಲ್ಲಿ ಕಳ್ಳಬಟ್ಟಿ 769 ಲೀಟ್ರ್ ಕಳ್ಳಬಟ್ಟಿನ ನಾವು ಸೀಸ್ ಮಾಡಿದ್ದೇವೆ. ಹಾಗೆ ಸಿಂಧಿ ಆಗಲಿ, ಬಿಯರು ಮತ್ತು IML ಎಲ್ಲವನ್ನು ನಾವು ಜಪ್ತುಪಡಿಸಿದ್ದೇವೆ. ಸರ್, ಒಂದು ನಿಮಿಷ, ನಿಮ್ದು ರೇಟು ಏನು ರೇಟ್ ಮಾಡ್ತೀರಾ ಅದು ಹೈ ಇದೆ. ಬಟ್ ವಾಟ್ ಇಸ್ ದ ಕನ್ವಿಕ್ಷನ್ ರೇಟ್? ಅದರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅದರಲ್ಲಿ? ನೀವು ಹೇಳೋದು ನಿಜ. ಎಕ್ಸೈಸ್ನಲ್ಲಿ ಕನ್ವಿಕ್ಷನ್ ರೇಟು ಭಾಳ ಕಡಿಮೆ ಇದೆ, ಲೆಸ್ ದೆನ್ 1%. ಸರ್, ಅವೇ ಪಕ್ಕಕ್ಕೆ ಲೈಸೆನ್ಸ್ ಕೊಡಂಗಿಲ್ಲ, ದೂರ ಇರಬೇಕಂತ ಹೇಳ್ತಾ ಇದ್ರಿ. ಈಗ ಅವೇ ಪಕ್ಕಕ್ಕೆ ಇದಾವಲ್ಲ, ಅದೇನು ಮಾಡ್ತೀವಿ? ಬಾಳೆ ಸಿಂಧಿಗೆ ನೋಡಿದ್ರೆ 3-4 ಇದಾವೆ. ಈಗ ಇಲ್ಲ, ಮೊದಲು ಅದು ಮೊದಲದು ಸುಪ್ರೀಂ ಕೋರ್ಟ್ನಲ್ಲಿ ಆಗಿತ್ತು. ಹೈವೇದಿಂದ ಇಂತಿಷ್ಟು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಅದು ಅಮೆಂಡ್ಮೆಂಟ್ ಆಯಿತು. ಆಗಿ ಅವೇನು ಹಿಂದೂ ಇದ್ವಲ್ಲ ಓಕೆ ಮತ್ತೆ ಹೊಳ್ಳಿ ಬರೋಕ್ಕೆ ಗೌರ್ಮೆಂಟ್ದಿಂದ ಆದೇಶ ಆಯಿತು. ಅದ್ರ ಪ್ರಕಾರ ಮಾಡಿದ್ದಾರೆ. ಅದೇನಿದೆ ಈಗೇನಾಗಿದೆವಲ್ಲ ಯಾವುದೂ ಇಲ್ಲಿಗಲ್ ಆಗಿಲ್ಲ, ಎಲ್ಲ ನಿಯಮಾನುಸಾರ ಆಗ್ತಾ ಇದೆ. ಬರ್ತಾ ಇದ್ದಾವೆ ಅಂದ್ರಲ್ಲ ನೀವೇ. ಸರ್, ಇನ್ನೊಂದು MSI ಅಲ್ಲಿ ರೇಟ್ MRP ಅಂತ ಹೋಗ್ಬೇಕು, ಅವರು ಇಲ್ಲ ಕೋಡ್ ಮಾಡಬೇಕು, ಅದು ಮಾಡಬೇಕು ಅಂತೇಳಿ ಹೆಚ್ಚುವರಿ ರೇಟ್ ವಸೂಲಿ ಮಾಡ್ತಾರೆ ಎಲ್ಲ ಕಡೆ. ಇವನ್ MSILದಲ್ಲಿ ಕೂಡ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ಅಂಥವು ಕೇಸಸ್ಸು ಡಿಟೆಕ್ಟ್ ಆದಾಗ ಕೇಸಸ್ಸು ಬುಕ್ ಮಾಡಿದ್ದೇವೆ. ಹೇಳಿದ್ನಲ್ಲ 179 ಕೇಸಸ್ ಬುಕ್ಡ್ ಅಂತ ಹೇಳ್ಬಿಟ್ಟು ಒಂದು ವರ್ಷದಲ್ಲಿ ಏಪ್ರಿಲಿಂದ ಇಲ್ಲಿವರೆಗೆ 179 ಕೇಸ್ಗಳು ಮಾಡಿದ್ದೇವೆ. ಆ ರೀತಿಯಾಗಿ ಹಂಗೇನಾದರೂ ಕಂಡು ಬಂದರೆ ಮಾಡ್ತಾ ಇರ್ತವೆ, ಇಲಾಖೆ ಮಾಡ್ತಾ ಇರ್ತದೆ. ಓನ್ಲಿ 1% ಅಂತ ಹೇಳಿದ್ರೆ ಅದು ಯಾಕೆ ಅಂತ ನಾನು ಕೇಳಿದೆ ಸರ್. ಇದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ವೀಕ್ ಇದೆಯಲ್ಲ ಅಥವಾ ಪ್ರಾಸಿಕ್ಯೂಷನ್ ಏನಾದರೂ ಕಾಂಪ್ರಮೈಸ್ ಆಗುತ್ತಾ? ಇಲ್ಲ, ಹಾಗೇನಿಲ್ಲ. ನೀವು ಹೇಳ್ದಂಗೆ ಅದು ಡ್ಯೂರಿಂಗ್ ಅ ಕೋರ್ಸ್ ಹಿಯರಿಂಗು ಅದೆಲ್ಲ ಟೈಮ್ ತೊಗೊಂಡ್ರೆ ನಮ್ಮಲ್ಲಿ ಕಡಿಮೆ ಆಗಿದೆ. ಬಟ್ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಎಫರ್ಟ್ ಮಾಡ್ತಾ ಇದ್ದೇವೆ. ಎಷ್ಟಾಗಿದೆ ಕನ್ವಿಕ್ಷನ್ನು ವಿಜಯಪುರದಲ್ಲಿ? ವರ್ಷ ಒಂದು ಇಷ್ಟು ಆಗ್ತಾವೆ. ನಮ್ಮ ಬಾಗಲಕೋಟೆ ಒಳಗೆ 2 ಅಥವಾ 3 ಕೇಸ್ ಆಗಿದ್ದಾವೆ ಲಾಸ್ಟ್ 2-3 ಮಂತ್ಸ್ನಲ್ಲಿ. ಲಾಸ್ಟ್ ಇಯರ್ 3 ಆಗಿದೆ ಅಂತ. ಇಲ್ಲಿ ಈ ವರ್ಷ ಇಲ್ಲ, ಆಗ್ತವೆ. ಇಟ್ ಟೇಕ್ಸ್ ಟೈಮ್. ಹಾಂ, ಏನಿಲ್ಲ. ಇಲ್ಲ, ಏನಿಲ್ಲ, ಹಾಗೇನಿಲ್ಲ. ಅಬಕಾರಿ ಇಲಾಖೆ ಭಯನೇ ಇಲ್ಲ ಸರ್. ಕೆಲವೊಂದು ಇದರಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಬಗೆಹರಿಸಿದ್ದು ನಮಗೆ ಹೆಂಗೆ ಹೇಳ್ತಾರೆ, ನಾವೇನು ಅಲ್ಲಿ ಹೋಗಿದ್ದು ಏನು ಸರ್ ಇಲ್ಲ ಏನಾಗುತ್ತಂದರೆ ಅವ್ರಿಗೆ 2 ಲೀಟ್ರ್ ಪ್ರಾವಿಷನ್ ಇದೆ ಅವ್ರಿಗೆ, ಅಂದರೆ ಓನ್ ಯೂಸಿಗೆ, ಓನ್ ಸೆಲ್ಫ್ ಕನ್ಸಂಪ್ಷನ್ಗೆ 2 ಲೀಟ್ರು 2.3 IML ಮತ್ತು 18 ಲೀಟ್ರ್ ಬಿಯರ್ ಇದೆ ಅವ್ರಿಗೆ.
ನೀವು ನಿಮಗೆ ಓನ್ ಯೂಸಿಗೆ 2.3 ಲೀಟ್ರಿಗೆ ಅವಕಾಶ ಇದೆ. ಹಂಗಾಗಿ ಕೆಲವರು ನಾವು ಸ್ವಂತ ನಾವು ಕುಡಿಯೋಕ್ಕೆ ಇಟ್ಕೊಂಡಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಆದರೂ ಕೂಡ ಅಕ್ರಮ ಮಾರಾಟ ಬಂದರೆ ಇಮಿಡಿಯೇಟ್ ನಾವು ಕೇಸ್ ಹಾಕಿ ರೈಟ್ ಮಾಡ್ತೀವಿ. ನಮ್ಮ ಉದ್ದೇಶ ಅಲ್ಲ, ಗೊತ್ತಾಯ್ತು. ಅಬಕಾರಿ ಏನೇ ಮಾಡೋ ಕಾನೂನು ನಿರ್ಧಾರ ಮಾಡಿದ್ದಾರೆ, ಬಟ್ ಸ್ವಲ್ಪನಾದ್ರೂ ಭಯ ಆಗಿದೆಯಾ? ಇಲ್ಲ, ಡೆಫಿನೆಟ್ಲಿ ಆಫೀಸರ್ ಈಗ ನೀವು ಇರ್ತಕ್ಕಂಥ ಕೂತ್ಕೊಂಡಿರ್ತ ಆಫೀಸರು ಸಾಕಾಗಷ್ಟು ಅವ್ರ ಎದುರಿಗೆ ನಾವು ನಮ್ಮ ಹತ್ರ ಎವಿಡೆನ್ಸ್ ಇದೆ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಎದುರುಗಡೆ ಆಫೀಸರ್ಗೂ ಮರ್ಯಾದೆ ಇಲ್ಲ ಮಾತಾಡುವಂಥ ಪರಿಸ್ಥಿತಿ ಇದೆ. ಬೇಕಾದ್ರೆ ನಿಮ್ಮ ಸಿಬ್ಬಂದಿಗೂ ನೀವು ವಿಚಾರಿಸಬಹುದು. ಆ್ಯಂಡ್ ಇಲಾಖೆ ಬಗ್ಗೆ ಅದ್ರ ಬಗ್ಗೆ ನೀವು ಒಂದು ಅಲ್ಲ, ಇನ್ನೊಂದು ಓಕೆ, ಇಲಾಖೆ ಬಗ್ಗೆ ಹೇಳಿದ್ರಲ್ಲ, ನಮ್ಮ ಇಲಾಖೆ 43,000 ಕೋಟಿ ರೆವಿನ್ಯೂ ಜನ್ರೇಷನ್ ಮಾಡ್ತಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ 43,000 ಕೋಟಿ. ನೆಕ್ಸ್ಟು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೆಕೆಂಡ್. ಸರ್ ನೀರಾಗೂ ಪರ್ಮಿಷನ್ ಕೊಡ್ತೀರಾ? ಹಾಂ, ಇದೆ ಸರ್, ಜೇವರಿಗೆ ಇದೆಯಲ್ಲ? ಇಲ್ಲ, ನಮ್ಮ ಇಲ್ಲ ಇಲ್ಲ, ಜೋರಿಗೆಲ್ಲೂ ಇಲ್ಲ. ಇದೆ ಸರ್. ನೋ 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 ನೋ. ಜವರಿಗೆ ಅಡ್ರೆಸ್ ಕೊಡಿ ಸರ್ಗೆ. ಅದೇನೋ ಅದು ಹಾಕಿದ್ದಾರೆ, ಬಟ್ ಇಟ್ಸ್ ನಾಟ್ ದ್ಯಾಟ್. ಏನು ಗೊತ್ತಾ, ಅದು ವೈನ್ ಇರಬೇಕದು. ವೈನ್ ಟವರಿನ್ ಅಂತಾರಲ್ಲ, ವೈನ್ ಟವರಿನ್ ನೋಡಿ. ಕರ್ನಾಟಕದಲ್ಲಿ ನೀರಾ ಇಲ್ಲ. ಓಕೆ, ಕರ್ನಾಟಕದಲ್ಲಿ ನೀರಾ ಇಲ್ಲ. ಓನ್ಲಿ ಇನ್ ತಗೋರಿ ಅದ, ಓನ್ಲಿ ಇನ್ ಮಂಗಳೂರಲ್ಲಿ ಇರಬೇಕಷ್ಟೇ. ನೀರಾ ಸಿಪ್ ಅಂತ ಏನ್ರಿ ಎಲ್ರಿ ಇದು? ಇನ್ನೊಂದು ಗೊತ್ತಾ, ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ. ಇದೇನು ನೀರಾ ಅಂದ್ರೆ ಏನು ಗೊತ್ತಾ, ಇದು ಈಗ ಈ ತೆಂಗಿನಕಾಯಿದು ತೆಂಗಿನ ನೀರನ್ನು ಈಗ ಅವರು ಈ ರೀತಿ ಮಾಡಿ ಮಾರ್ತಾ ಇದ್ದಾರೆ. ಇದು ತೆಂಗಿನ ನೀರು, ಇದು ನೀರ ಅಲ್ಲ, ಇದು ಅಲ್ಲ ಅಲ್ಲ ಅಲ್ಲ. ನೀವು ಅದನ್ನ ಬೇಕಾದ್ರೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇವ್ರು ಈ ರೀತಿಯಾಗಿ ಬೋರ್ಡ್ ಹಾಕಿ ನೀರನ್ನು ಮಾಡೋಕ್ಕಾಗೋದಿಲ್ಲ. ಇಟ್ ಇಸ್ ಇಲ್ಲೀಗಲ್ ಇನ್ ಕರ್ನಾಟಕ. ಅರ್ಥ ಆಯ್ತಾ? ಇದು ಅಂದರೆ ಈವನ್ ಈಗ ಇಲ್ಲೇ ಸಿಗ್ಬೋದು. ಎಲ್ಲಿ ಅಲ್ಲಲ್ಲ, ಇವನ್ ವಿಜಯಪುರದಾಗ ಸಿಗ್ಬೋದು. ಎಲ್ಲಿ ಮಾಲ್ದಾಗ ಅದು ಇಲ್ಲ. ಈ ಟೆಟ್ರಾ ಪ್ಯಾಕ ಬರ್ತಾವೆ. ಹಾಂ, ಏನದು ಅದಕ್ಕೆ ನೀರ ಅಂತೇಳಿ ಕೊಡ್ತಾರೆ. ಅದೇ ತೆಂಗಿನ ನೀರು ಅಷ್ಟೇ. जुड़े रहिएगा आपके अपने चैनल बीजापुर समय के साथ।